ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಉಪಸ್ಥಿತರಿರುವ ಸಕಲ ಭಗವದ್ ಭಕ್ತರಿಗೆ, ವಿಶೇಷವಾಗಿ ನಮ್ಮ ಆಚಾರ್ಯರ ಶಿಷ್ಯರಿಗೆ ನನ್ನ ಅನಂತಾನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ನಾನು ಆಯ್ಕೆ ಮಾಡಿಕೊಂಡಂತಹ ಒಂದು ವಿಷಯ ಅಂದರೆ ಆಚಾರ್ಯರ ದೃಷ್ಟಿಕೋನದಲ್ಲಿ ಆಧುನಿಕ ವಿಜ್ಞಾನ ಅಂದರೆ ಮಾಡರ್ನ್ ಸೈನ್ಸ್ ಹಾಗೂ ಧರ್ಮ ಅಂದರೆ ನಮ್ಮ ರಿಲಿಜನ್ ಇವೆರಡರನ್ನ ಹೇಗೆ ನಾವು ಒಟ್ಟಿಗೆ ಕೂಡಿಸಿ ನಾವು ಹೇಗೆ ಯೋಚನೆ ಮಾಡಬೇಕು, ಆ ಒಂದು ದೃಷ್ಟಿಕೋನ ಹೇಗಿತ್ತು ಆಚಾರ್ಯರ ಅದ್ಭುತವಾದ ದೃಷ್ಟಿಕೋನ ಎಂಬಂಥ ವಿಷಯವನ್ನು ನಾನು ಸ್ವಲ್ಪ ಕನ್ನಡದಲ್ಲಿ ಹೆಚ್ಚಾಗಿ ಸ್ವಲ್ಪ ಇಂಗ್ಲಿಷ್ನಲ್ಲೇ ಹೇಳ್ತೀನಿ, ಹೆಚ್ಚು ಜನರಿಗೆ ಅರ್ಥ ಆಗಲಿ ಅಂತ. ಇದರ ಪೂರ್ವದಲ್ಲಿ ಒಂದು ಹಿನ್ನೆಲೆ ಅಂದರೆ ನನಗೆ ಆಚಾರ್ಯರ ನೇರ ನೋಟ ಹೆಚ್ಚು ಆಗಲಿಲ್ಲ, ಅಂದರೆ ಹೆಚ್ಚು ಒಡನಾಟ ಆಗಲಿಲ್ಲ. ಆದರೆ ನಾನು ಪಾಠವನ್ನು ಶುರು ಮಾಡಿದಾಗ ಅವರ ವ್ಯಾಖ್ಯಾನದಿಂದಲೇ ಶುರುವಾಯಿತು. ಅಂದರೆ ನಾನು ಸಂಗ್ರಹ ರಾಮಾಯಣ ಪಾಠ ತಗೊಂಡಾಗ ಅವರ ವ್ಯಾಖ್ಯಾನದಿಂದ ಶುರುವಾಗಿ ಮತ್ತೆ ನಾನು ಉಪನಿಷತ್ಗಳ ಒಂದಿಷ್ಟು ಪ್ರವಚನಗಳು, ಭಗವದ್ಗೀತೆಯ ಚಿಂತನೆಗಳನ್ನು ಕೇಳ್ತಾ ನನಗೆ ಸ್ವಲ್ಪ ಒಂದು ಏನೋ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ ಅಂತ ಒಂದು ಸ್ವಲ್ಪ ಅರ್ಥ ಶುರುವಾಯಿತು. ಆದರೆ ಹೋದ ವರ್ಷ ನನ್ನ ಕಾಲೇಜಿನಲ್ಲಿ ಒಂದು ಸಂದರ್ಭ ಬಂದಿತ್ತು. ಅವಾಗ ಭಗವದ್ಗೀತೆಯ ಬಗ್ಗೆ ಸ್ವಲ್ಪ ಮಾತಾಡುವಂಥ ವಿಷಯ ಕೊಟ್ಟಿತ್ತು. ಅಂದರೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ನಮ್ಮ ಬಗ್ಗೆ ಉಪಯೋಗ ಆಗುತ್ತೆ ಅಂತ ಆ ವಿಷಯದ ಬಗ್ಗೆ ನನ್ನ ಕರ್ಮಯೋಗ, ಶ್ರದ್ಧಾತ್ರಯ ವಿಭಾಗ ಯೋಗ ಎಲ್ಲ ಒಂದಿಷ್ಟು ಸಂಗ್ರಹ ಮಾಡಿ ಹೇಳಿದಾಗ ನನಗೆ ಅಷ್ಟು ಸ್ವಲ್ಪ ಸಂಶಯಗಳಿತ್ತು ಅದರಲ್ಲಿ. ಯಾಕೆಂದರೆ ಆಧುನಿಕ ವಿಜ್ಞಾನ ಓದಿದವರಿಗೆ ಭಗವದ್ಗೀತೆ ಹೇಳುವ ಮಾತು ಅಷ್ಟು ಇಡ್ಸಲ್ಲ ಅಂತ ನನ್ನಲ್ಲಿ ಇತ್ತು. ಆದರೆ ಆಚಾರ್ಯರು ಒಂದು ಯಾವಾಗಲೂ ಮಾತು ಹೇಳ್ತಾರೆ, ಆಚಾರ್ಯರು ಯಾವಾಗಲೂ ಹೇಳ್ತಿದ್ರು ಒಂದು ಮಾತು, ಅಂದರೆ ಒಂದು ಅವರ ಹತ್ರ ಹೋಗಿ ಪ್ರಶ್ನೆ ಕೇಳೋದು ಬೇಡ, ನಿಮ್ಮಲ್ಲೇ ಒಂದು ಉತ್ತರ ಇದೆ, ನೀವು ಹುಡುಕಿದಾಗ ಆ ಒಂದು ಜ್ಞಾನೋದಯ ಆಗುತ್ತೆ ಅಂತ. ಅವನ ಮಾತಿಗೆ ಸತ್ಯವಾಗುವ ಹಾಗೆ ಭಗವದ್ಗೀತೆಯನ್ನು ನಾನೇ ಓದಿದಾಗ ಅವರ ವ್ಯಾಖ್ಯಾನಗಳನ್ನು ಕೇಳಿದಾಗ ಆ ಪ್ರಶ್ನೆಗಳಿಗೆ ಉತ್ತರ ಆಯಿತು. ಮತ್ತೆ ನಾನು ಕೊನೆಯಲ್ಲಿ ಅದರ ಬಗ್ಗೆ ಹೇಳ್ತೀನಿ. ಅಂದರೆ ಮುಖ್ಯವಾದ ವಿಷಯಕ್ಕೆ ನಾವು ಬರುವಾಗ ಒಂದು ಮಾತಿದೆ, ಫಾರೆಸ್ಟ್ ಡೆಮಿಂಗ್ ಅಂತ ಒಬ್ಬರು ವಿಜ್ಞಾನಿಗಳು 1930s ಇದ್ದವರು. ಸೈನ್ಸ್ ಇಸ್ ಅ ಕ್ಯಾಸಲ್ ಬಿಲ್ಟ್ ಆನ್ ದ ಫೌಂಡೇಶನ್ ಆಫ್ ಹೈಪಾಥಸಿಸ್ ಅಂತ ಅವ್ರು ಹೇಳ್ತಿದ್ರು. ಅಂದರೆ ಏನು ವಿಜ್ಞಾನ ಇದೆ ಆ ವಿಜ್ಞಾನ ಹೇಗೆ ಬರುತ್ತೆ ಅಂದರೆ ಹೈಪಾಥಸಿಸ್ ಅಂದರೆ ಒಂದು ಪ್ರಶ್ನೆಯನ್ನು ಮಾಡಿಕೊಂಡಾಗ ಅದಕ್ಕೆ ಸಂಶೋಧನೆ ಮಾಡ್ಕೋಬೇಕು, ಎವಿಡೆನ್ಸ್ ಅನ್ನು ತಗೊಂಡುಕೊಂಡು ಒಂದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಮಾಡಿ ಇದು ಒಂದು ಕನ್ಕ್ಲೂಷನ್ ಅಂತ ನಾವು ಹೇಳ್ಬೋದು. ಆದರೆ ವಿಜ್ಞಾನ ಸೈನ್ಸ್ ಇಸ್ ನಾಟ್ ಅಬ್ಸಲ್ಯೂಟ್. ಅಂದರೆ ವಿಜ್ಞಾನದಲ್ಲಿ ನಾವು ಒಂದು ದೊಡ್ಡ ಪೇಪರ್ ಬರೀತೀವಿ, ಒಂದು ರಿಸರ್ಚ್ ಮಾಡ್ತೀವಿ, ಕೊನೆಗೆ ಏನು ಬರೀಬೇಕು, ಥ್ರೆಟ್ಸ್ ಟು ವ್ಯಾಲಿಡಿಟಿ ಅನ್ನೋ ಒಂದು ಸೆಕ್ಷನ್ ನಾವು ಬರೀಬೇಕು. ಅಂದರೆ ಇಷ್ಟು ನಾನು ಎಲ್ಲ ಕೆಲಸ ಮಾಡಿದ್ದೇನೆ, ಇದು ಸರಿ ಇಲ್ಲ ಎಂಬುವಂತಹ ವಾದಕ್ಕೆ ಸ್ವಲ್ಪ ನಾವು ಸ್ಫೂರ್ತಿ ಕೊಡಬೇಕು. ಯಾಕೆಂದರೆ ಮುಂದೆ ವಿಜ್ಞಾನಿಗಳು ಬಂದು ಆ ತಪ್ಪನ್ನು ಸರಿಪಡಿಸಲಿಕ್ಕೆ ಮತ್ತೆ ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಹೋಗ್ತಾರೆ. ಇದು ವಿಜ್ಞಾನದ ಪ್ರಾಸೆಸ್, ದಟ್ ಇಸ್ ದ ಸೈಂಟಿಫಿಕ್ ಪ್ರಾಸೆಸ್. ಆದರೆ ವೇದಾಂತದಲ್ಲಿ ಹೇಗೆ ಅಂದರೆ ಟ್ರೂತ್ ಇಸ್ ಅಬ್ಸಲ್ಯೂಟ್. ಅಂದರೆ ಮಧ್ವಾಚಾರ್ಯರು ಅಥವಾ ಶಂಕರಾಚಾರ್ಯರು ಯಾರು ಬಂದೋ ಅವ್ರು ಹೇಳ್ತಾರೆ ಇದು ಒಂದು ಸಿದ್ಧಾಂತ, ಈ ಸಿದ್ಧಾಂತ ಹೀಗಿದೆ, ಈಗ ಹೋಗಬೇಕು, ಇದು ಪ್ರಮಾಣಗಳು ಅಂತ. ಸೊ ದ ಡಿಫರೆನ್ಸ್ ಹಿಯರ್ ಇಸ್ ದಿಸ್ ರಿಲೇಟಿವಿಸ್ ಅಂದರೆ ಪ್ರೊವಿಷನಲ್ ನಾಲೆಜ್ ಅಂತ ನಾವು ಹೇಳ್ತೀವಿ ಸೈನ್ಸಿಗೆ. ಅಂದರೆ 10 ವರ್ಷ ಹಿಂಗೆ ಹೇಳ್ಬೋದು, ಮುಂದೆ ಹಿಂಗೆ ಇರ್ಬೋದು. ಅಂದರೆ 100 years ago ನಮಗೆ ಅಂತ ಆ ಒಂದು ಜ್ಞಾನವೇ ಇರಲಿಲ್ಲ. ಆದರೆ ಈಗ ನಮಗೆ ವಿ ನೋ ದಟ್ ಇಟ್ಸ್ ಪಾಸಿಬಲ್. ಸೊ ಸೈನ್ಸ್ ಇಸ್ ಆಲ್ವೇಸ್ ಚೇಂಜಿಂಗ್. ಇದು ಸ್ವಲ್ಪ ಕಷ್ಟ. ಅಂದರೆ ಈ ಒಂದು ಸೈನ್ಸ್ ರಿಲಿಜನ್ನ ಸೇರಿಸೋದು ಬಹಳ ಕಠಿಣ. ಯಾಕೆಂದರೆ ಈ ಒಂದು ವೆರಿ ಡಿಫ್ರೆಂಟ್ ಮೆಥಾಲಜೀಸ್. ಅಂದರೆ ನಾವು ಸೈನ್ಸಿನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡೇ ಸಾಬೀತುಪಡಿಸಬೇಕು. ಆದರೆ ನಾವು ಧರ್ಮದಲ್ಲಿ ಹೇಗೆ ಅಂದರೆ ವೇದಗಳು, ಶಾಸ್ತ್ರಗಳನ್ನು ನೋಡಿ ಅದರ ಆಧಾರವನ್ನು ಇಟ್ಟುಕೊಂಡು, ಅಂದರೆ ಮಧ್ವಾಚಾರ್ಯ ಯಾವುದು ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ, ಆದರೂ ಕೂಡ ಅವರು ಬಹಳ ಅಪೂರ್ವವಾದಂತಹ ಒಂದು ಕೊಡುಗೆಯನ್ನು ಕೊಡ್ತಾರೆ. ಇವೆರಡನ್ನ ನಾವು ಸೇರಿಸಿದಾಗ ಅದ್ಭುತವಾದ ವಿಜ್ಞಾನ ನಮಗೆ ಸಿಗುತ್ತೆ ಅಂತ ಪಣಜ್ಜಿ ಗೋವಿಂದಾಚಾರ್ಯ ತೋರಿಸ್ಕೊಡ್ತಾರೆ. ಒಂದು ಉದಾಹರಣೆ ನಾನು ಕೊಟ್ಟು ಮುಂದುವರಿತೀನಿ. ಯಾವ ವಿಷಯ ಅಂದರೆ ಆಟಮ್ ಅಥವಾ ಪರಮಾಣುವಿನ ಬಗ್ಗೆ. ವೈಜ್ಞಾನಿಕವಾಗಿ ಲುಕ್ ಥ್ರೂ ಸೈನ್ಸ್ ಇದರ ಬಗ್ಗೆ ನಮಗೆ ಬರುವುದು ಫಸ್ಟ್ ಡಾಲ್ಟನ್ ಎನ್ನುವಂತಹ ವಿಜ್ಞಾನಿ 1800s ಅಲ್ಲಿ ಏನು ಹೇಳ್ತಾರೆ, ಈ ಜಗತ್ತೆಲ್ಲ ತುಂಬಿರೋದು ಒಂದು ಸಣ್ಣ ಕಣದಿಂದ, ಅದು ಒಂದು ಬಿಲಿಯರ್ಡ್ ಬಾಲ್ ಹಾಗೆ. ಅಂದರೆ ಒಂದು ಚೆಂಡು ಹೇಗೆ ತುಂಬಿರುತ್ತೆ, ಇಟ್ ಇಸ್ ಅ ವೆರಿ ಸ್ಮಾಲ್ ಥಿಂಗ್, ಇಟ್ ಇಸ್ ಇಂಡಿಸ್ಟ್ರಕ್ಟಬಲ್. ಇನ್ ದಟ್ ಸೇಮ್ ವೇ ಆಟಮ್ಸ್ ಆರ್ ದೇರ್, ದೇ ಆರ್ ದೀಸ್ ಬಾಲ್ಸ್ ಆಫ್ ಮಾಸ್ ಆರ್ ಇಂಡಿಸ್ಟ್ರಕ್ಟಬಲ್ ಅಂತ. ಅವರ ನಂತರ 100 ವರ್ಷದಲ್ಲಿ ಒಬ್ಬರು ರುದರ್ಫರ್ಡ್ ಅಂತ ಬರ್ತಾರೆ. ಅವರು ಹೇಳ್ತಾರೆ ಹೌದು ಆಟಮ್ಸ್ ಎನ್ನುವಂಥದ್ದಿದೆ, ಪರಮಾಣು ಇದೆ, ಆದರೆ ಇಟ್ ಇಸ್ ನಾಟ್ ಅ ಸಾಲಿಡ್ ಬಾಲ್. ಒಳಗೆ ಒಂದು ನ್ಯೂಕ್ಲಿಯಸ್ ಇದೆ, ಅದರ ಸುತ್ತಮುತ್ತ ಎಲ್ಲೋ ಎಲೆಕ್ಟ್ರಾನ್ಸ್ ಇರಬಹುದು ಅಂತ. ಅವರನ್ನು ತಿದ್ದಲಿಕ್ಕೆ ಬೋರ್ ಮಾಡೆಲ್ ಅಂತ ಬರುತ್ತೆ. ಅದು ಹೇಳುತ್ತೆ ಸುತ್ತಮುತ್ತ ಅಷ್ಟೇ ಇಲ್ಲ ಎಲೆಕ್ಟ್ರಾನ್ಸ್, ಆರ್ಬಿಟಲ್ಸ್ ಎನ್ನುವಂತಹ ಸ್ಥಳಗಳಲ್ಲಿ ಈ ಇಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ ಅಂತ. ಅದು ಸ್ವಲ್ಪ ತಪ್ಪೆ ಅಂತ ಶ್ರೋಡಿಂಗರ್, ಹೈಸೆನ್ಬರ್ಗ್ ಇತ್ಯಾದಿ ಕ್ವಾಂಟಮ್ ಮೆಕ್ಯಾನಿಕ್ಸ್
ಎಂಬುವಂತಹ ಒಂದು ಸ್ಟಡಿ ಮಾಡಿಕೊಂಡು ಈಗ ನಮಗೆ ಗೊತ್ತಿರುವ ಹಾಗೆ ಎಲೆಕ್ಟ್ರಾನ್ಸ್ ಆರ್ಬಿಟಲ್ಸ್ ಎಲ್ಲಿರುತ್ತೆ ಹೇಗೆ ಅಂತ ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ಸ್ ಮಾಡಿಕೊಂಡು ಪ್ರಾಬಬಿಲಿಟಿ ನಾವು ನೋಡೋದಂದ್ರೆ ಈ ಸ್ಥಳದಲ್ಲಿ ಇರಬಹುದು ಎಂಬುವಂತಹ ವಿಜ್ಞಾನ ನಮಗಿದೆ. ಅಂದರೆ ಹೌ ದ ಆಟಮ್ ವರ್ಕ್ಸ್, ಹೌ ಡಸ್ ಇಟ್ ವರ್ಕ್ ಎಂಬುವಂತಹ ಆ ಫಿಸಿಕಲ್ ಪ್ರಶ್ನೆ, ಅಂದರೆ ಫಿಸಿಕಲಿ ಹೇಗೆ ವರ್ಕ್ ಆಗುತ್ತೆ ಎಂಬುವಂತಹ ಜ್ಞಾನ ನಮಗಿದೆ. ಆದರೆ ಇನ್ನೂ ಕೂಡ ನಮಗೆ ವೈ ಇಟ್ ವರ್ಕ್ಸ್ ಅಂತ ಗೊತ್ತಿಲ್ಲ. ಅಂದರೆ ನಮಗೀಗ ಇಷ್ಟು ಗೊತ್ತು ಆಟಮ್ ಬಗ್ಗೆ, ಆದರೆ ಇಸ್ ದ ಎಲೆಕ್ಟ್ರಾನ್ ಅ ವೇವ್, ಇಸ್ ಇಟ್ ಅ ಪಾರ್ಟಿಕಲ್, ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ ಮಾಡಿಕೊಂಡ್ರೆ ನಮಗೆ ಸರಿಯಾಗಿ ಗೊತ್ತಿಲ್ಲ. ಅಂದರೆ ನೇಚರಲ್ಲಿ ಇಲ್ಲ ಅಂತ ನಮಗೆ ಗೊತ್ತು, ಆದ್ದರಿಂದ ನಾವು ಇಷ್ಟು ಅಪ್ರಾಕ್ಸಿಮೇಷನ್ ಮಾಡಿಕೊಂಡು ಎಲ್ಲ ಮಾಡ್ತಿರ್ತೀವಿ. ಆದರೆ ನಮಗೆ ವೈಜ್ಞಾನಿಕವಾಗಿ ಗೊತ್ತಿಲ್ಲ ಯಾಕೆ ಹೀಗೆ ಇರಬೇಕು ಅಂತ. ಬಿಕಾಸ್ ದಟ್ ಈಸ್ ನಾಟ್ ಅ ಸೈಂಟಿಫಿಕ್, ಇಟ್ಸ್ ನಾಟ್ ಅ ಫಿಸಿಕಲ್ ಪ್ರಶ್ನೆ, ಅದು ಮೆಟಫಿಸಿಕಲ್ ಅಂತ ನಾವು ಕರಿತೀವಿ. ಅಂದರೆ ನಮಗೆ ಗೋಚರವಾಗುವಂತಹ ಪ್ರಪಂಚಕ್ಕೆ ಅದರಿಂದ ಹೊರಗೆ ಇರುವಂತಹ ಪ್ರಶ್ನೆಗಳು. ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಈ ವಿಷಯ ನಮಗೆ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಆದರೆ ರಿಲಿಜನ್ ಯಾಕೆ, ಧರ್ಮ ಯಾಕೆ ಬೇಕು ಅಂದರೆ ಫಿಸಿಕಲ್ ಮತ್ತು ಮೆಟಫಿಸಿಕಲ್, ಅಂದರೆ ನಮಗೆ ಕಾಣಿಸೋದು ಅದಕ್ಕಿಂತ ಅದರ ಆಚೆ ಇರುವಂತಹ ವಿಷಯಗಳನ್ನು ಎರಡು ಸೇರಿಸಿ ಹೇಳುವಂತಹ ಒಂದು ಪ್ರಾಸೆಸ್ ಏನು ಅಂದರೆ ಅದೇ ಧರ್ಮ. ಈ ಧರ್ಮದಲ್ಲಿ ಈ ಪರಮಾಣುವಿನ ಬಗ್ಗೆ ಬರುವಂತಹ ಮಾತುಗಳೇನು ಅಂದರೆ ಕಣಾದ ಋಷಿಗಳನ್ನು ಒಪ್ಪಿದ್ರು. ಪ್ರಾಬಬ್ಲಿ 6th century BC ಅಂತ ಇರ್ಬೋದು, ಬಹಳ ವರ್ಷಗಳ 2000-3000 ಇಯರ್ಸ್ ಆಗಿದೆ. ವೈಶೇಷಿಕ ಮತ ಎಂಬುವಂತಹ ಒಂದು ಮತವನ್ನು ಸ್ಥಾಪಿಸಿ ಅದರ ಮೇನ್ ಪಾಯಿಂಟ್ ಏನು ಅಂದರೆ ಈ ಜಗತ್ತೆಲ್ಲ ಇರುವಂತಹದ್ದು ಅದರೊಳಗೆ ಒಂದು ಪರಮಾಣು ಎಂಬುವಂತಹ ಒಂದು ವಸ್ತು ಇದೆ. ಇಟ್ ಇಸ್ ಮೇಡ್ ಅಪ್ ಆಫ್ ದಿಸ್ ಥಿಂಗ್ ಕಾಲ್ಡ್ ಪರಮಾಣು. ಆ ಪರಮಾಣು ನಾಶ ಮಾಡಲಿಕ್ಕೆ ಆಗಲ್ಲ, ಇಟ್ ಇಸ್ ಇಂಡಿವಿಸಿಬಲ್ ಅಂತ ಅವರೇ ಹೇಳ್ತಾರೆ. ಹೇಗೆ ಡಾಲ್ಟನ್ನು ಬಿಲಿಯರ್ಡ್ ಬಾಲ್ ಅಂತ ಒಂದು ಸಾಲಿಡ್ ವಸ್ತು ಎಲ್ಲ ಕಡೆ ಸುತ್ತಿರುತ್ತೋ ಅದೇ ರೀತಿಯಾಗಿ ಇವ್ರು ಹೇಳ್ತಾರೆ. ಇವರನ್ನು ತಿದ್ದಲಿಕ್ಕೆ ಹೇಗೆ ರುದರ್ಫರ್ಡ್ ಬಂದು ಇದನ್ನು ತಿದ್ದಿದರೋ ಹಾಗೆ ಬಹಳಷ್ಟು ಜನ ವಿಜ್ಞಾನಿಗಳು ನಮ್ಮ ಧರ್ಮದಲ್ಲಿ ಬಂದು ಇದಷ್ಟು ಸಾರಿ ಎಲ್ಲ ಹೀಗೆ ಸರಿಪಡಿಸಬಹುದು ಅಂತ ಹೇಳ್ತಾರೆ. ಮುಖ್ಯವಾಗಿ ನಾವು ಮಧ್ವಾಚಾರ್ಯರು ಕೆಲವರು ಹೇಳ್ತಾರೆ ಇದು ಇಂಡಿವಿಸಿಬಲ್ ಎಂಬುವಂತಹ ಒಂದು ವಸ್ತು ಇದ್ದರೆ ಅದನ್ನ ಛೇದ ಮಾಡಿ 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 ಕೊನೆಗೆ ಶೂನ್ಯ ಆಗುತ್ತೆ, ಅದರಿಂದ ಜಗತ್ತೇ ಶೂನ್ಯ, ಅಥವಾ ಈ ಪರಮಾಣು ಎಂಬುವಂಥದ್ದೇ ಇಲ್ಲ, ಜಗತ್ತೇ ಮಾಯ ಅಂತ ಎಲ್ಲ ವಾದಗಳು ಬರ್ತಾರೆ. ಮಧ್ವಾಚಾರ್ಯರು ಅದ್ಭುತವಾಗಿ ಇದನ್ನ ನಿರಾಕರಣೆ ಮಾಡ್ತಾರೆ. ಅಂದ್ರೆ ಅವರು ಕೊಡುವಂತಹ ಅಂದ್ರೆ ಶೂನ್ಯವಾದಕ್ಕೆ ಈ ವಿಷಯದಲ್ಲಿ ಕೊಡುವಂತಹ ರಿಪಟಲ್ ಏನು ಅಂದ್ರೆ ರಿವರ್ಸ್ ಮಾಡ್ಕೊಳ್ಳೋ ಪ್ರಾಸೆಸ್. ಶೂನ್ಯ ಏನಿಲ್ಲ, ಶೂನ್ಯ ಪ್ಲಸ್ ಶೂನ್ಯ ಸೇರಿಸಿ ಹಂಗೆ ಸೇರಿಸಿ ಒಂದು ಮೈಕ್ರೋ ಏನೋ ಒಂದು ವಸ್ತು ಮಾಡಲಿಕ್ಕಾಗತ್ತಾ? ಮ್ಯಾಟರ್ ಕೆನಾಟ್ ಬಿ ಕ್ರಿಯೇಟೆಡ್ ಆರ್ ಡಿಸ್ಟ್ರಾಯ್ಡ್ ಅಂತ ವೈಜ್ಞಾನಿಕವಾಗಿ ಗೊತ್ತು. ಅದೇ ಮಾತನ್ನು ಮಧ್ವಾಚಾರ್ಯರು ಉಪಯೋಗಿಸಿಕೊಂಡು ಪರಮಾಣು ಇದೆ ಎಂಬುವಂತಹ ವಿಷಯನ ಸಾಬೀತು ಮಾಡಿಸಿ ಮತ್ತೆ ಹೇಳ್ತಾರೆ ಪರಮಾಣು ಇಂಡಿವಿಸಿಬಲ್ ಅಲ್ಲ, ಪರಮಾಣುವಿನನ್ನು ನಾವು ಛೇದ ಮಾಡಬಹುದು ಇನ್ಫಿನಿಟ್ ಆಗಿ. ಅದು ಫಿಸಿಕಲ್ ನಮಗೆ ಗೊತ್ತಿದೆ, ಈಗ ಕ್ವಾಂಟಮ್ ಮೆಕ್ಯಾನಿಕ್ಸ್ ನೋಡಿದ್ರು ಅದು ನಮಗೆ ಗೊತ್ತಾಗುತ್ತೆ. ಬಟ್ ವೈ ದಟ್ ಹ್ಯಾಪನ್ಸ್, ಆ ಮೆಟಫಿಸಿಕಲ್ ಆಸ್ಪೆಕ್ಟು ಅದು ಧರ್ಮದ ಕೊಡುಗೆ. ಮಧ್ವಾಚಾರ್ಯರು ಏನು ಹೇಳ್ತಾರೆ, ಅಣುವರಣೀಯಾನ್ ಮಹತೋ ಮಹೀಯಾನ್, ಒಂದೊಂದು ಭಾಗದಲ್ಲೂ ಪರಮಾತ್ಮ ಇದ್ದಾನೆ, ಆದ್ದರಿಂದ ಈ ರೀತಿಯಾಗಿರುತ್ತೆ ಎಂಬುವಂತಹ ಕೊಡುಗೆ. ದಟ್ ಮೆಟಫಿಸಿಕಲ್ ಪಾರ್ಟ್, ದಟ್ ಈಸ್ ವಾಟ್ ಸೈನ್ಸ್, ದಟ್ ಈಸ್ ವಾಟ್ ರಿಲಿಜನ್ ಗಿವ್ಸ್ ಅಸ್ ಎಂಬುವಂತಹ ಮಾತು. ಇದನ್ನ ನಾವು ಅರ್ಥ ಮಾಡಿಕೊಂಡಾಗ ಅಂದರೆ ನಮ್ಮ ಧರ್ಮದ ಫಿಸಿಕಲ್ ಆಸ್ಪೆಕ್ಟ್ಸು ಸೈನ್ಸಿನಿಂದ ನಾವು ವೆರಿಫೈ ಮಾಡಬಹುದು. ಅದಕ್ಕೆ ಗೋಚರವಾಗದಂತಹ ವಿಷಯಗಳು ಮೆಟಫಿಸಿಕಲ್ ಆಸ್ಪೆಕ್ಟ್ಸ್ ನಮ್ಮ ಧರ್ಮದಲ್ಲಿ ಇದೆ ಎಂಬುವಂತಹ ಆ ಒಂದು ತಿಳುವಳಿಕೆ ಇಟ್ಟುಕೊಂಡಾಗ ಎರಡನ್ನು ನಾವು ಸೇರಿಸಿಕೊಳ್ಳಬಹುದು. ಮತ್ತೊಂದು ಉದಾಹರಣೆ, ಪ್ಲಾಂಟ್ಸ್ ಅಂದರೆ ಗಿಡ ಮರಗಳ ವಿಷಯದಲ್ಲಿ ನಮ್ಮ ಧರ್ಮದಲ್ಲಿ ನಮಗೆ ಗೊತ್ತು, ಎಲ್ಲ ಬದುಕುವ ಒಂದು ಜಲಚರಗಳಲ್ಲಿ ಪ್ರಾಣಿಗಳಲ್ಲಿ ಎಲ್ಲದರಲ್ಲಿ ಜೀವಗಳಿವೆ ಅಂತ. ಜೀವ ಅಂದರೆ ಸೋಲ್, ಇಟ್ ಈಸ್ ಅ ಮೆಟಫಿಸಿಕಲ್ ಕಾನ್ಸೆಪ್ಟ್. ವೈಜ್ಞಾನಿಕವಾಗಿ ನಾವು ಹೇಳಲಿಕ್ಕಾಗಲ್ಲ ಇದೆ ಅಂತ. ಆದರೂ ವೈಜ್ಞಾನಿಕವಾಗಿ ಜೆ.ಸಿ. ಬೋಸ್ ಎಂಬುವಂತಹ ವಿಜ್ಞಾನಿ ಅಂದರೆ 1920s ನೊಬೆಲ್ ಪ್ರೈಸ್ ಗೆದ್ದವರು ಬಾಟನಿಯಲ್ಲಿ, ಅವರು ಏನು ತೋರಿಸ್ಕೊಡ್ತಾರೆ ಅಂದರೆ ಒಂದಿಷ್ಟು ಗಿಡಗಳನ್ನ ನಾವು ಇಟ್ಟುಕೊಂಡಾಗ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಅಂದರೆ ಒಂದು ಲೈಟು ಸೌಂಡ್ ಎಲ್ಲ ನಾವು ಆ ಗಿಡಕ್ಕೆ ತೋರಿಸಿದಾಗ ಅದರ ಬೆಳವಣಿಗೆಗೆ ಪ್ರಭಾವ ಬೀರುತ್ತೆ. ಬಿಕಾಸ್ ಪ್ಲಾಂಟ್ಸ್ ಕ್ಯಾನ್ ರೆಸ್ಪಾಂಡ್ ಟು ಸ್ಟಿಮ್ಯುಲೈ. ದಿಸ್ ಇಸ್ ಅ ಸೈಂಟಿಫಿಕ್ ಕ್ರೈಟೀರಿಯಾ. ಒಂದು ವಸ್ತು ಬದುಕಿರುತ್ತೆ, ಇಟ್ ಇಸ್ ಅ ಲೈಫ್ ಅಂದರೆ ಇದೊಂದು ಕ್ರೈಟೀರಿಯಾ. ಸೊ ಅದು ತೋರಿಸ್ಕೊಟ್ಟಿದ್ದಾರೆ. ಸ್ವಾರಸ್ಯ ನೋಡಿ, ನಮ್ಮ ಗೋವಿಂದಾಚಾರ್ಯರ ಪ್ರಿಯವಾದ ಮಧ್ವವಿಜಯದಲ್ಲಿ ಬರುವಂತಹ ವಿಷಯ, ಒಬ್ಬ ರಾಜ ಮಧ್ವಾಚಾರ್ಯರೊಂದಿಗೆ ಬಂದು ಹೇಳ್ತಾನೆ ನಿಮ್ಮ ವೇದಗಳು ಸುಳ್ಳು, ಸುಮ್ಮನೆ ಕಟ್ಟುಕತೆಗಳು ಅಂತ. ಮಧ್ವಾಚಾರ್ಯ ಹೇಳ್ತಾರೆ ಖಂಡಿತ ಅಲ್ಲ, ಸರಿಯಾಗಿ ವೇದಗಳನ್ನ ಹೇಳಿದಾಗ ಎಲ್ಲ ಒಂದು ಜೀವಚರಗಳ ಮೇಲೆ ಒಂದು ಪ್ರಭಾವ ಬೀರುತ್ತೆ ಅಂತ. ಅಂದ್ರೆ ಏನ್ ಮಾಡ್ತಾರಂದ್ರೆ ಆ ಒಂದು ರಾಜ ಮಧ್ವಾಚಾರ್ಯರ ಕೈಯಲ್ಲಿ ಹೆಸರುಗಳನ್ನು ಇಡ್ತಾರೆ. ಇಟ್ಟಾಗ ಮಧ್ವಾಚಾರ್ಯ ಏನ್ ಮಾಡ್ತಾರೆ, ಆದಾಯ ಬೀಜಮೋಷಧೀನಾಂ ಸೂಕ್ತೇನಾಂ ಕುರಜಲ ವಿಶ್ವ
ಪುಷ್ಪ ಬೀಜ ಸೃಷ್ಟಿ. ಋಗ್ವೇದದ ಸೂಕ್ತಗಳನ್ನ ಸರಿಯಾದ ಸ್ವರದಲ್ಲಿ ಹೇಳಿ ಆ ಬೀಜಗಳಿಗೆ ಒಳಗೆ ಬರ್ಸ್ತಾರೆ. ಅಂದ್ರೆ ಇದು ಯಾಕೆ ಮುಖ್ಯ ಅಂದ್ರೆ, ವೈಜ್ಞಾನಿಕವಾಗಿ ಯಾಕೆ ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದಾರೆ, ಬರೀ ಯಾವುದೋ ಒಂದು ಹಾಡು ಹಾಕಿದ್ರೆ ಗಿಡಗಳು ಬೆಳೆಯುತ್ತಾ ಅಂತ ಸಮೇತ ಇಲ್ಲ. ವೈಬ್ರೇಷನ್ಸ್ ಅಂದ್ರೆ ಆ ಒಂದು ಹಾಡಿನಿಂದ ಬಂದಂತಹ ವೈಬ್ರೇಷನ್ಸ್ ಅದು ಪ್ರಭಾವ ಬೀರುತ್ತೆ ಅಂತ ನಮಗೆ ವೈಜ್ಞಾನಿಕವಾಗಿ ಗೊತ್ತು. ವೇದಗಳು ಯಾಕೆ ಅಂದಾತ ಉದಾತ ಇಲ್ಲ ಸ್ವರಗಳ ಪೂರ್ವಕವಾಗಿ ಹೇಳಬೇಕು ಅಂದ್ರೆ ವೈಬ್ರೇಷನ್ಸ್ ಬರುತ್ತೆ. ಆ ವೈಬ್ರೇಷನ್ಸ್ ಬರುತ್ತೆ, ಅದು ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ, ಗಿಡಗಳ ಮೇಲೆ ಪ್ರಭಾವ ಬೀರುತ್ತೆ ಎಂಬುವಂತಹ ಮಾತು ಮಧ್ವಾಚಾರ್ಯರು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಲಿಲ್ಲ, ಸಾಕ್ಷಾತ್ತಾಗಿ ತಾವೇ ತೋರಿಸ್ತಾರೆ. ಅಂದ್ರೆ ನಮ್ಮ ಧರ್ಮದಲ್ಲಿ ಇರುವಂತಹ ಈ ಎಲ್ಲ ವಿಷಯಗಳು ಫಿಸಿಕಲ್ ಆಗಿ ನಾವು ನೋಡಬಹುದು. ಇಂತಹ ಅದ್ಭುತವಾದ ಮಾತುಗಳನ್ನು ನಮ್ಮ ಬನಂಜಿ ಗೋವಿಂದಾಚಾರ್ಯರ ಪ್ರವಚನಗಳಲ್ಲಿ ನಾವು ಕೇಳಿದಾಗ ನನಗೊಂದು ಸ್ಫೂರ್ತಿ ಬರುತ್ತೆ. ನಾವು ಓದುತ್ತಿರುವ ವಿಜ್ಞಾನ ಶಾಸ್ತ್ರದಲ್ಲಿರುವಂತಹ ವಿಷಯ ಒಟ್ಟಿಗೆ ಸೇರಿಸ್ಕೊಳ್ಬಹುದು ಅಂತ. ಕೊನೆಯದಾಗಿ ನಾನು ಇದನ್ನೇ ಹೇಗೆ ನಾವು ಉಪಯೋಗಿಸಬೇಕು, ಯಾಕೆ ನಾವು ಬೇಕು ಅಂತ ನಾನು ಭಗವದ್ಗೀತೆ ಉದಾಹರಣೆಯಲ್ಲಿ ಹೇಳ್ಬಿಡ್ತೀನಿ. ನಾನು ಹೇಳಿದಾಗ ಊಟದ ಬಗ್ಗೆ ಬಹಳಷ್ಟು ಮಾತಾಡಿದೆ. ಸಾತ್ವಿಕ ಆಹಾರ ಅಂದ್ರೆ ಏನು, ಯಾಕೆ ತಿನ್ನಬೇಕು ಅಂತ ನನಗೆ ಬಹಳಷ್ಟು ಪ್ರಶ್ನೆಗಳು ಬಂತು. ನನಗೂ ಸ್ವಲ್ಪ ಗೊತ್ತಿರಲಿಲ್ಲ ಹೇಗೆ ಹೇಳಬೇಕು ಅಂತ. ನಾನು ಸ್ವಲ್ಪ ಯೋಚನೆ ಮಾಡಿಕೊಂಡು ಬಂದಿದ್ದೆ, ರಿಸರ್ಚನ್ನು ಮಾಡಿದ್ದೆ, ಹೇಗೆ ಯಾಕೆ ತಿಂತಿಲ್ಲ ನಾವು ಇಲ್ಲಿ ಒಂದಿಷ್ಟು ಪದಾರ್ಥಗಳೆಲ್ಲ. ಮೊದಲನೇದಾಗಿ ನಿಮಗೆ ಬಂದಿದ್ದ ಪ್ರಶ್ನೆ ಒಂದು, ಇದು ನಮ್ಮ ಆಹಾರದ ಪದ್ಧತಿಯ ಬಗ್ಗೆ, ಅಂದ್ರೆ ನಾವು ಕೆಳಗೆ ಕೂತ್ಕೊಂಡು ಕೈಯಲ್ಲಿ ತಿಂತೀವಿ, ಅದೆಲ್ಲ ವಿಷಯಗಳೆಲ್ಲ ಇದೆಯಲ್ವಾ, ಅದು ಬನಂಜಿ ಗೋವಿಂದಾಚಾರ್ಯ ಬಹಳ ಸುಂದರವಾಗಿ ಹೇಳಿದ್ದಾರೆ. ಇಟ್ ಈಸ್ ನಾಟ್ ಜಸ್ಟ್ ಸುಮ್ಮನೆ ನಾವು ಮಾಡ್ತೀವಿ, ಇಟ್ ಈಸ್ ನಾಟ್ ಜಸ್ಟ್ ಮೂಢನಂಬಿಕೆ ಅಲ್ಲ. ಯಾಕೆಂದ್ರೆ ಶಾಸ್ತ್ರದ ಮಾತು ಪಂಚಾಗ್ರೋ ಭೋಜನ ಗುರಿ ಇದರ ಬಗ್ಗೆ ಆಚಾರ್ಯರ ಪ್ರವಚನ ಅದ್ಭುತವಾಗಿದೆ. ಪಂಚಾಗ್ರೋ ಅಂದ್ರೆ 5 ಅಂಗಗಳನ್ನ ಒದ್ದೆ ಮಾಡಿಕೊಂಡು ಊಟ ಕೂಡಬೇಕು ಅಂತ ಅಷ್ಟೇ ಇರೋದು. ಪಂಚಾಗ್ರ ಒದ್ದೆ ಮಾಡ್ಕೊಳ್ಬೇಕು ಅಂದ್ರೆ ಸುಮ್ಮನೆ ಆಶ್ರಮಿ ನೀರು ಪ್ರೋಕ್ಷಿಸ್ಕೊಂಡು ಬರೋದಲ್ಲ. ಒದ್ದೆ ಇರ್ಬೇಕಂದ್ರೆ ಏನೋ ತೊಳ್ಕೋಬೇಕು ಅಂತ. ಯಾವುದು? 5 ಅಂಗಗಳು, 2 ಕೈ, 2 ಕಾಲು, ಬಾಯಿ. ಅಂದ್ರೆ ವೈಜ್ಞಾನಿಕವಾಗಿ ನಮಗೂ ಗೊತ್ತು, ಕೈ ತೊಳ್ಕೊಂಡೇ ಊಟ ಮಾಡಬೇಕು, ಸ್ವಲ್ಪ ಹಲ್ಲುಜ್ಕೊಂಡೆಲ್ಲ ಇದೆ, ಹೈಜೀನಿಕ್ ರೂಲ್ಸ್. ಕಾಲು ಯಾಕೆ ತೊಳ್ಕೋಬೇಕು ಅಂದ್ರೆ ಭಾರತದಲ್ಲಿ ಹೆಚ್ಚು ಚಪ್ಪಲಿಯನ್ನು ಹಾಕೊಳ್ಳುವ ಒಂದು ಸಂಪ್ರದಾಯ ನಾವು ಕೆಳಗೆ ಕೂತ್ಕೊಳ್ತೀವಿ, ಅದರಿಂದ ಕಾಲು ತೊಳ್ಕೋಬೇಕು. ಸೊ ಇಟ್ಸ್ ಹೈಜಿನಿಕ್ ಪ್ರಾಸೆಸ್ ಊಟ ಮಾಡುವಂತಹದ್ದು. ಮತ್ತೊಂದು ಬಹಳ ಹಿಂದೆ ಇದ್ದಂತು ಕೈಯಲ್ಲಿ ತಿನ್ನೋದು ಅನ್ಸ್ಯಾನಿಟರಿ ಅಂತ ಒಂದು ಬಹಳಷ್ಟು ವ್ಯಂಗಿಸಿದ್ದು ಇದೆ. ಅಂದ್ರೆ ವೈಜ್ಞಾನಿಕವಾಗಿ ನಾವು ನೋಡಿದಾಗ ಆ ಒಂದು ಆಹಾರ ನಮ್ಮ ಕೈಗೆ ಸೇರಿದಾಗ ನಮ್ಮ ಬ್ರೈನಿಗೆ ನರ್ವ್ ಸಿಗ್ನಲ್ ಹೋಗುತ್ತೆ, ಆಹಾರ ಬರ್ತಿದೆ ಅಂತ. ಗಟ್ ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಆಗಿ ನಾವು ಊಟ ಮಾಡೋದಕ್ಕೆ, ಡೈಜೆಸ್ಟ್ ಆಗೋದಕ್ಕೆ ಬಹಳ ಉಪಯೋಗಕಾರ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ನಾವು ನೋಡ್ಕೊಳ್ಬಹುದು. ಮತ್ತೆ ಮೈಂಡ್ಫುಲ್ ಈಟಿಂಗ್ ಅಂತ ಈಗ ಹೊಸದಾಗಿ ಶುರುವಾಗಿರುವಂತಹ ಒಂದು ವೈಜ್ಞಾನಿಕದ ಒಂದು ಸೃಷ್ಟಿ. ಅಂದ್ರೆ ನಾವು ತಿನ್ನೋದರ ಮೇಲೆ ಗಮನವಿಟ್ಟು ಊಟ ಮಾಡಬೇಕು ಅಂತ. ಯಾಕಂದ್ರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ. ಸುಮ್ಮನೆ ಬೇರೆ ವಿಷಯ ಯೋಚನೆ ಮಾಡಿದಾಗ ಕಷ್ಟ ಆಗುತ್ತೆ ಡೈಜೆಷನ್ ಅಂತ. ಇದೇ ಪದ್ಯದಲ್ಲೇ ಬರುತ್ತೆ. ನನಿಂದ್ಯಾದನ್ನ ಮುಖ್ಯಾಶ್ಚ ಸ್ವಾದು ಸ್ವಾದುಶ್ಚ ಪಕ್ಷಯೇ. ಅಂದ್ರೆ ಬನಂಜಿ ಗೋವಿಂದಾಚಾರ್ಯ ಕೆಲವರು ಇದಕ್ಕೆ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಚೆನ್ನಾಗಿ ಊಟ ಮಾಡಬೇಕು, ಅನ್ನವನ್ನ ನಿಂದಿಸಬಾರದು, ಪ್ರಸಾದ ಅಂತ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ. ಆದ್ರೆ ಆಚಾರ್ಯರು ಇದನ್ನೇ ವಿಷಯಗಳು ತರ್ತಾರೆ. ಅಂದ್ರೆ ಮೈಂಡ್ಫುಲ್ ಈಟಿಂಗ್ ಯಾಕೆ ಬೇಕು, ನಾವು ಅನ್ನವನ್ನ ಯಾಕೆ ನಿಂದಿಸಬಾರದು ಅಂದ್ರೆ ನಮ್ಮ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ. ಒಂದು ಮೆಟಫಿಸಿಕಲ್, ದೇವರ ಸಂಬಂಧಪಟ್ಟಂತಹ ವಿಷಯ, ಅದು ಫಿಸಿಕಲ್ ಆಸ್ಪೆಕ್ಟ್ ಇದೆ ನಾವು ಊಟ ಮಾಡುವಂತಹ ರೀತಿಗಳಿಗೆ. ಇದೇ ರೀತಿ ನಾವು ಭಗವದ್ಗೀತೆಯ ಆಹಾರದ ಪದ್ಧತಿಯನ್ನು ನಾವು ನೋಡಿದಾಗ ಇದೇ ಒಂದು ನಾವು ನೋಡ್ಕೊಳ್ಬಹುದು. ಅಂದ್ರೆ ಸಾತ್ವಿಕ ರಾಜಸ ಆಹಾರ ಇದರ ವಿಷಯದಲ್ಲಿ ಒಂದೊಂದು ಬಹಳ ಜನರಿಗೆ ಅರ್ಥ ಆಗುತ್ತೆ ಯಾಕೆ ಮಾಂಸವನ್ನು ಭಕ್ಷಿಸಬಾರದು ಅಂದ್ರೆ. ಯಾಕಂದ್ರೆ ಪ್ರಾಣಿಗಳು ಕೊಂದರೆ ಇದು ಅಂತ. ಆದ್ರೆ ಜನರಿಗೆ ಅರ್ಥವಾಗದಂತಹ ಒಂದು ವಿಷಯ ಏನು ಅಂದ್ರೆ, ಯಾಕೆ ಕೆಲವೊಂದು ಭೂಮಿಯ ಉತ್ಪತ್ತಿಗಳು ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ ಇತ್ಯಾದಿ ಯಾಕೆ ಶಾಸ್ತ್ರದಲ್ಲಿ ಬೇಡ, ತಿನ್ನಬಾರದು ಅಂತ ಹೇಳಿರುವಂತಹದ್ದು. ಇಲ್ಲಿ ಕೆಲವರು ಬೇರೆ ಬೇರೆ ಒಂದು ಅರ್ಥಗಳನ್ನು ಹೇಳ್ತಾರೆ. ಒಂದು ನಾವು ಸ್ಟಾರ್ಟ್ ವಿತ್ ದಿ ವೇದಾಂತ ಸೈಡ್ನಲ್ಲಿ ಒಂದು ಜೈನ ಮತದ ಒಂದು ಭಾಗ. ಅಂದ್ರೆ ಎಲ್ಲಾ ಪ್ರಾಣಿಗಳಲ್ಲಿ, ಎಲ್ಲಾ ಜಡಚರಗಳಲ್ಲಿ ಒಂದು ಜೀವ ಇರುತ್ತೆ, ಆ ಜೀವಗಳನ್ನ ಹಾನಿ ಮಾಡಬಾರದು. ವೆಜಿಟೇರಿಯನ್ ಫುಡ್ಸ್ ಅಲ್ಲಿ ನಾವು ನೋಡಿದಾಗ ಕೆಲವೊಂದು ಮರಗಳಿಂದ ಬರುತ್ತೆ, ಕೆಲವೊಂದು ಭೂಮಿಯಲ್ಲಿ ಬೆಳೆಯುತ್ತೆ. ಭೂಮಿಯಲ್ಲಿ ಬೆಳೆಯುವ ಪದಾರ್ಥಗಳು ಯಾವುವು ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ದೋಸ್ ಆರ್ ಆಲ್ ಗುಡ್ ವೆಜಿಟೇಬಲ್ಸ್. ಸೊ ನಾವು ಅದನ್ನು ತಿನ್ನಬೇಕಾದ್ರೆ ಭೂಮಿಯನ್ನ ಕೆತ್ತಿ ಆ ಒಂದು ಪ್ಲಾಂಟ್ ಅನ್ನ ಹಾನಿ ಮಾಡಿ ಅದನ್ನು ಕೊಂದು ನಾವು ತಿನ್ನಬೇಕು. ಸೊ ಕಂಪೇರ್ಡ್ ಟು ಸಮಥಿಂಗ್ ಲೈಕ್ ಬೆರೀಸ್ ಆರ್ ಫ್ರೂಟ್ಸ್, ಅದು ಸುಮ್ಮನೆ ಕಿತ್ಕೋಬಹುದು, ಮರ ಅದರ ಪ್ರಾಣಿಗಳಿರುತ್ತೆ. ಬಟ್ ಇದನ್ನು ತಿನ್ನಲಿಕ್ಕೆ ನಾವು ಭೂಮಿಯನ್ನು ಕೆತ್ತಬೇಕು, ಅಲ್ಲಿರುವಂತಹ ಪ್ರಾಣಿಗಳಿಗೆ ಹಾನಿ ಮಾಡಿ
ಆ ಒಂದು ಗಿಡವನ್ನು ಕೊಲ್ಲಬೇಕು. ಸೊ ದಟ್ ಈಸ್ ಮೋರ್ ವೈಲೆಂಟ್ ಅಂತ ಜೈನರು ತಿನ್ನಲ್ಲ. ಭಗವದ್ಗೀತೆಯಲ್ಲಿ ಏನ್ ಕೊಡುವಂತಹ ಮಾತು ಅಂದ್ರೆ ಇದು ಪಂಜೆಂಟ್, ಇಟ್ ಈಸ್ ಅ ಪಂಜೆಂಟ್ ಸಬ್ಸ್ಟೆನ್ಸ್. ಸೊ ಅದನ್ನ ಅವಾಯ್ಡ್ ಮಾಡಬೇಕು, ಡಿಸೈರ್ ಕ್ರಿಯೇಟ್ ಆಗುತ್ತೆ ಅಂತ, ದುಃಖ ಶೋಕಮಯ ಪದ ಅಂತ. ಬಟ್ ವೈಜ್ಞಾನಿಕವಾಗಿ ವಾಟ್ ವಿ ಕ್ಯಾನ್ ಸಿ ಇಸ್ ಇದರಲ್ಲಿ ಒಂದಿಷ್ಟು ಕೆಲವು ಒಳ್ಳೆಯ ಅಂಶಗಳಿವೆ, ಕೆಟ್ಟ ಅಂಶಗಳಿವೆ ಅಂತ. ಆಸ್ ಇಸ್ ಕಾಮನ್ ಇನ್ ಸೈನ್ಸ್. ಸೈನ್ಸ್ ಯಾವತ್ತೂ ಅಬ್ಸಲ್ಯೂಟ್ ಆಗಿ ಏನು ಹೇಳಲ್ಲ ಹೆಚ್ಚಾಗಿ. ಏನು ಹೇಳುತ್ತೆ ಸೈನ್ಸು? ಹೌದು, ಈರುಳ್ಳಿ ಬೆಳ್ಳುಳ್ಳಿ ತಿಂದಿದ್ರಲ್ಲಿ ನಮಗೆ ಒಂದಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ. ಆದರೆ ಮತ್ತೊಂದು ಹೇಳುವಂತಹದ್ದು ಇವೆರಡು ಅಫ್ರೋಡಿಸಿಯಾಕ್ಸ್ ಅಂತ, ಅಂದರೆ ನಮ್ಮ ಡಿಸೈರನ್ನೇ ಹೆಚ್ಚು ಮಾಡುವಂತಹ ವಸ್ತುಗಳು. ಭಗವದ್ಗೀತೆ ಬನಂಜೆ ಗೋವಿಂದಾಚಾರ್ಯ ಕಂಡಂತಹ ದೃಷ್ಟಿಯಲ್ಲಿ ಇಟ್ ಈಸ್ ನಾಟ್ ಜಸ್ಟ್ ಅ ವೇದಾಂತಿಕ್ ಗ್ರಂಥ, ಮನಃಶಾಸ್ತ್ರದ ಗ್ರಂಥ, ನಾಟ್ ಜಸ್ಟ್ ಫಿಲಾಸಫಿ, ಸೈಕಾಲಜಿಯ ಗ್ರಂಥ. ಅವರ ಪ್ರಕಾರ ಅದ್ಭುತವಾದ ಒಂದು ಮಾತು. ಸೊ ಕೃಷ್ಣ ಏನ್ ಹೇಳ್ತಾನೆ ಇದರಲ್ಲಿ ಅಂದ್ರೆ ಭಗವದ್ಗೀತೆ ಹೇಳಿರುವಂಥದ್ದು ಧ್ಯಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ, ದಿಸ್ ಆರ್ ಆಲ್ ವೆರಿ ಇಂಟೆನ್ಸಿವ್ ಥಿಂಗ್ಸ್. ಅಂದ್ರೆ ನಾವು ಭಗವಂತನ ಮೇಲೆ ಏಕಾಗ್ರತೆಯಿಂದ ಧ್ಯಾನ ಮಾಡಬೇಕು ಎಂಬುವಂತಹ ಒಂದು ಮಾತು ಭಗವದ್ಗೀತೆಯಲ್ಲಿ. ಅದನ್ನ ಮಾಡಲಿಕ್ಕೆ ಅದನ್ನು ಮಾಡುವಂತಹ ವ್ಯಕ್ತಿಗಳು ಯಾರು? ಸಾತ್ವಿಕರು. ಅವರಿಗೆ ಏನ್ ಬೇಕು? ಏಕಾಗ್ರತೆ. ಸೊ ಅವರಿಗೆ ಏಕಾಗ್ರತೆ ಕೊಡುವಂತಹ ತಿಂಡಿ ತಿನಿಸುಗಳನ್ನ ಸಾತ್ವಿಕ ಅಂತ ಪರಮಾತ್ಮ ಕ್ಲಾಸಿಫೈ ಮಾಡಿ, ಯಾವುದು ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡುತ್ತೋ ಅದು ರಾಜಸ, ತಾಮಸ ಆಹಾರ ಅಂತ ಪರಮಾತ್ಮ ಹೇಳಿ, ಅದರಿಂದ ಪರಮಾತ್ಮ ಭಗವದ್ಗೀತೆಯಲ್ಲೂ ಇದನ್ನು ತಿನ್ನಬಾರದು ಅಂತ ಹೇಳಿಲ್ಲ. ಆಹಾರ ಸಾತ್ವಿಕ ಪ್ರಿಯ. ಈ ಮಾತಿಗೆ ಆಚಾರ್ಯರು ಕೊಟ್ಟಂತಹ ಒಂದು ಅದ್ಭುತವಾದ ಒಂದು ವ್ಯಾಖ್ಯಾನ. ಅಂದ್ರೆ ಸಾತ್ವಿಕ ಪ್ರಿಯ ಅಂದ್ರೆ ನೀವು ಸಾತ್ವಿಕರಾಗಿ ನಿಮಗೆ ಪರಮಾತ್ಮ ಬೇಕು ಎನ್ನುವಂತಹ ಛಲ ಇದರಲ್ಲಿ ನೀವು ಈ ಆಹಾರಗಳನ್ನು ಬಿಡಬೇಕು. ಅದಕ್ಕೆ ಏಕಾಗ್ರತೆ ಬೇಕು ನಿಮಗೆ. ನೀವು ಪರಮಾತ್ಮನ ಧ್ಯಾನ ಮಾಡಬೇಕಾದ್ರೆ, ಪ್ರಾಣಾಯಾಮಾದಿಗಳನ್ನು ಮಾಡಬೇಕಾದ್ರೆ ನೀವು ಈ ವಸ್ತುಗಳನ್ನ ಬಿಡಬೇಕು. ಅದು ಆರ್ಗ್ಯುಮೆಂಟ್, ದಟ್ ಇಸ್ ಅ ಸೈಕಲಾಜಿಕಲ್ ಆರ್ಗ್ಯುಮೆಂಟ್ ಅದು. ಸೊ ವೈಜ್ಞಾನಿಕವಾಗಿ ವೆನ್ ವಿ ಸಿ ಸಮಥಿಂಗ್, ಅಂದರೆ ಸೈನ್ಸ್ ಕೆನ್ ಸೇ ಇದರಲ್ಲಿ ಹೆಲ್ತ್ ಬೆನಿಫಿಟ್ ಇದೆ, ಬಟ್ ಸೈನ್ಸ್ ನಾಟ್ ಫೋರ್ಸ್ ಸಮಥಿಂಗ್. ಅದೇ ರೀತಿ ಭಗವದ್ಗೀತೆಯು ಕೂಡ ಇದೇ ರೀತಿಯಾಗಿ ಇಟ್ ಈಸ್ ಗಿವಿಂಗ್ ಅ ರೆಕಮೆಂಡೇಶನ್ ಎಂಬುವಂತಹ ಮಾತು ಆಚಾರ್ಯರು ಕೊಟ್ಟಂತಹ ಕೊಡುಗೆ. ಯಾಕೆಂದ್ರೆ ಶಾಸ್ತ್ರದಲ್ಲಿ ಬರುವಂತಹ ವಿಧಿ ನಿಷೇಧಗಳ ಬಗ್ಗೆ ಬಹಳಷ್ಟು ಜನ ಭಯಪಡ್ತಾರೆ. ಇದು ಆಚಾರ್ಯರು ಮತ್ತೊಂದು ಕೊನೆಯ ಕೊಡುಗೆ ನಾನು ಹೇಳಿ ಮುಗಿಸ್ತೀನಿ. ಅಂದ್ರೆ ಈ ಒಂದು ಕಾರ್ಯ ಮಾಡಿದರೆ ಇಷ್ಟು ವರ್ಷ ನರಕ, ಇಷ್ಟು ವರ್ಷ ಸ್ವರ್ಗ ಅಂತ ಆ ಎಲ್ಲ ಮಾತುಗಳಿದೆ. ಆಚಾರ್ಯರ ಪ್ರಕಾರ ಅದು ಯಾಕೆ ಬೇಕು ಅಂದ್ರೆ ಇಟ್ ಇಸ್ ನಾಟ್ ಬಿಕಾಸ್ ಅದರ ಮೇಲೆ ಫೋಕಸ್ ಮಾಡಿ ಇಷ್ಟೇ ವರ್ಷ ನರಕ, ಇಷ್ಟೇ ವರ್ಷ ಯಾಕಿಲ್ಲ, ಅದು ಚರ್ಚಾತ್ಮಕವಲ್ಲ. ಯಾಕೆ ಅಂದ್ರೆ ಶಾಸ್ತ್ರದಲ್ಲಿ ಯಾಕೆ ಹೇಳಿದ್ದಾರೆ ಇಷ್ಟು ನರಕ ಅಂದ್ರೆ ಬಿಕಾಸ್ ನಾವು ಮಾಡಬಾರದು ಅಂತ ಮುಖ್ಯ ತಾತ್ಪರ್ಯ. ಅದು ಇಷ್ಟು ವರ್ಷ ಸ್ವರ್ಗ ನಾವು ಮಾಡಬೇಕು ಎಂಬುವಂಥ ಮುಖ್ಯ ತಾತ್ಪರ್ಯ. ಹಿಂದಿನ ಕಾಲದಲ್ಲಿ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಮಾಡಿ ನಾವು ತೋರಿಸ್ಲಿಕ್ಕೆ ಆಗಲಿಲ್ಲ. ಅಂದ್ರೆ ಈ ಒಂದು ವಸ್ತು ಅಂದ್ರೆ ಈ ಒಂದು ಕಾರ್ಯ ಮಾಡಿದರೆ ಇದು ಒಳ್ಳೆಯದು, ಅಂದ್ರೆ ಕೈ ತೊಳ್ಕೊಂಡ್ರೆ ಊಟ ಮಾಡಿದಾಗ ಅದು ಒಳ್ಳೆಯದು ನಿಮಗೆ ಅಂತ ತೋರಿಸ್ಲಿಕ್ಕೆ ಆಗಲ್ಲ. ಬಟ್ ಶಾಸ್ತ್ರದಲ್ಲಿ ಹೀಗೆ ಊಟ ಮಾಡಬೇಕು, ಇಲ್ಲಾಂದ್ರೆ ಪಾಪ ಬರದೆ ಅಂತ ಹೇಳಿದಾಗ ಜನರು ಫಾಲೋ ಮಾಡ್ತಾರೆ. ಸೊ ದಟ್ ಸಿಸ್ಟಮ್ ಆಫ್ ಪುಣ್ಯ ಅಂಡ್ ಪಾಪ ಅಕಾರ್ಡಿಂಗ್ ಟು ಬನಂಜೆ ಗೋವಿಂದಾಚಾರ್ಯ ಇಸ್ ಟು encourage the behaviors in a system where scientific experimentation was not possible. That is a very unique perspective. ಹೆಚ್ಚು ಜನ ಅದನ್ನ ನೋಡ್ಲಿಕ್ಕೆ ಆಗಲ್ಲ, ಅಂದ್ರೆ ನಾವು ಯಾಕೆ ಮಾಡಬೇಕು ಅಂತ. ಸೊ ನಾನು ಕೊನೆಯಲ್ಲಿ ಏನೇ ಹೇಳಬಲ್ಲೆ ಅಂದ್ರೆ ಈ ರೀತಿಯಾಗಿ ನಾವು ಭಗವದ್ಗೀತೆಯನ್ನು ಓದಿದಾಗ ಸೈಂಟಿಫಿಕ್ ಪರ್ಸ್ಪೆಕ್ಟಿವ್ಸ್ ನಮಗೆ ಕಾಣಿಸಲಿಕ್ಕೆ ಸಾಧ್ಯ. ಬಟ್ ಇದೇ ರೀತಿಯಾಗಿ ನಾವು ಭಗವದ್ಗೀತೆಯನ್ನು ಇಟ್ಟುಕೊಂಡು ವಿಜ್ಞಾನವನ್ನು ನೋಡಿದಾಗ ವಿಜ್ಞಾನ ಯಾವುದನ್ನ ಹೇಳಲಿಕ್ಕೆ ಸಾಧ್ಯವಿಲ್ಲ, ದಟ್ ವೈ ಪಾರ್ಟ್ ಅದು ನಮ್ಮ ಶಾಸ್ತ್ರದಲ್ಲಿ ಇದೆ ಎಂಬುವಂತಹ ಜ್ಞಾನ ನಾವು ತಿಳಿದುಕೊಂಡು ಲೌಕಿಕರಾಗಿ ಈ ಒಂದು ವಿಷಯಗಳನ್ನು ನಾವು ಸೇರಿಸಿಕೊಂಡಾಗ ಒಂದು ಯುನೀಕ್ ಪರ್ಸ್ಪೆಕ್ಟಿವ್ ಬರುತ್ತೆ. ಇದನ್ನೇ ಬನಂಜೆ ಗೋವಿಂದಾಚಾರ್ಯರು ಒತ್ತಿ ಹೇಳಿದ್ರು, ಮಕ್ಕಳು ಶಾಸ್ತ್ರಗಳನ್ನು ಓದಬೇಕು. ನಾವು ಆ ಒಂದು ಶಾಸ್ತ್ರದಲ್ಲಿ ಇರುವಂತಹ ವಿಷಯವನ್ನು ತಿಳಿದುಕೊಂಡಾಗ ನಮಗೆ ಆ ಅರಿವಿನಿಂದ ಜೀವನದಲ್ಲಿ ಲೌಕಿಕವಾಗೂ ಆಧ್ಯಾತ್ಮಿಕವಾಗಿ ಬೆಳೆದಿಗೆ ಸಾಧ್ಯ ಎನ್ನುವಂತಹ ಮಾತನ್ನ ಹೇಳಿದಂತಹ ಆಚಾರ್ಯರಿಗೆ ಅವರ ಕೊಡುಗೆಗಳಿಗೆ ವಿಶೇಷವಾಗಿ ನಾನು ನಮಸ್ಕರಿಸಿ ಎರಡು ಮಾತನ್ನು ಮುಗಿಸ್ತಿದ್ದೇನೆ. ಶ್ರೀ ಕೃಷ್ಣ.